ನೋಡಿ, ನಿಮ್ಮ ಫೋನಲ್ಲಿ ಜಿಮೇಲ್ ಅಪ್ಲಿಕೇಶನ್ ಇದ್ದರೆ ಈ ವಿಡಿಯೋನ ಅಪ್ಪಿತಪ್ಪಿ ಸ್ಕಿಪ್ ಮಾಡಿಬಿಡಿ. ತುಂಬ ಇಂಪಾರ್ಟೆಂಟು. ಯಾಕಂದರೆ ಜಿಮೇಲ್ ಐ ಡಿ ಅಥವಾ ಗೂಗಲ್ ಅಕೌಂಟಿಂದ ನಿಮ್ಮ ಕಂಪ್ಲೀಟ್ ಡಾಟಾ ಅದರಲ್ಲಿ ಸೇವ್ ಆಗಿರುತ್ತೆ. ಇವಾಗ ನೀವು ಹೊಸ ಮೊಬೈಲ್ ತಗೊಂಡಾಗ ಕೂಡ ಜಿಮೇಲ್ ಅಕೌಂಟ್ ಅಥವಾ ಗೂಗಲ್ ಅಕೌಂಟ್ ಮಾಡ್ದೇನೆ ನೀವು ಯೂಸ್ ಮಾಡೋಕೆ ಕೂಡ ಆಗೋದಿಲ್ಲ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವೇಳೆ ನಿಮ್ಮ ಜಿಮೇಲ್ ಅಕೌಂಟ್ ಹೋದರೆ ನಿಮ್ಮ ಎಲ್ಲ ಡಾಟಾ ಹೋಗುತ್ತೆ. ನಿಮ್ಮ ಕಾಲ್ ಹಿಸ್ಟ್ರಿ ಇರ್ಬೋದು, ಕಾಂಟ್ಯಾಕ್ಟ್ ಇರ್ಬೋದು, ಲೊಕೇಶನ್ ಹಿಸ್ಟ್ರಿ ಇರ್ಬೋದು, ಅಥವಾ ನೀವು ಏನೆಲ್ಲ ಸರ್ಚ್ ಮಾಡಿದ್ರಿ ಎಲ್ಲವೂ ಕೂಡ ಜಿಮೇಲಲ್ಲಿ ಸೇವ್ ಆಗಿರುತ್ತೆ, ಅಂದರೆ ಗೂಗಲ್ ಅಕೌಂಟಲ್ಲಿ ಸೇವ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಜಿಮೇಲ್ ಐ ಡಿ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು, ಬೇರೆಯವರ ಕೈಗೆ ಸಿಗಬಾರ್ದು. ಹಾಗಾಗಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಫೋನಲ್ಲಿ ಜಿಮೇಲ್ ಅಪ್ಲಿಕೇಶನ್ ಇದ್ದರೆ, ನೀವು ಯೂಸ್ ಮಾಡ್ತಾ ಇದ್ರೆ ಈ 3 ಫೀಚರನ್ನು ಈ ಕೂಡಲೇ ನೀವು ಆಫ್ ಮಾಡಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್, ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಿದ್ದೀನಿ. ಇದು ಕೇವಲ 2 ಮಿನಿಟ್ ಟೈಮ್ ತಗೊಳುತ್ತೆ. 2 ಮಿನಿಟಲ್ಲಿ ನೀವು ಸೆಟ್ಟಿಂಗ್ ಚೇಂಜ್ ಮಾಡಿದರೆ ನಂತರ ನೀವು ಟೆನ್ಷನ್ ಮಾಡೋಂತ ಆಗುತ್ತಿಲ್ಲ. ಮೊದಲೇದಾಗಿ ನೀವು ಇಂಪಾರ್ಟೆಂಟ್ ಆಗಿ ಗೂಗಲ್ ಪ್ಲೇಸ್ಟೋರಿಗೆ ಬಂದು ಜಿಮೇಲ್ ಅಪ್ಲಿಕೇಶನ್ ಜಿಮೇಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಜಿಮೇಲ್ ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಅಪ್ಡೇಟ್ ಬಂದರೆ ಮೊದಲಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕೆ ಜಿಮೇಲ್ ಸೆಕ್ಯೂರಿಟಿ ಫೀಚರ್ ಅನ್ನು ಅಪ್ಡೇಟ್ ಮಾಡ್ತಿರುತ್ತೆ. ನೀವು ಯಾವಾಗಲೂ ಪ್ಲೇಸ್ಟೋರಿಗೆ ಬಂದು ಇದನ್ನು ಅಪ್ಡೇಟ್ ಮಾಡ್ತೀರಿ. ಸೊ ಇವಾಗ ಅಪ್ಡೇಟ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಲೆಫ್ಟ್ ಸೈಡಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಾಟಮಲ್ಲಿ ಸೆಟ್ಟಿಂಗ್ ಬರುತ್ತೆ. ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಜನರಲ್ ಸೆಟ್ಟಿಂಗ್ ಬರುತ್ತೆ. ಜನರಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಂಪಾರ್ಟೆಂಟ್ ಒಂದನ್ನು ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಓಪನ್ ವೆಬ್ ಲಿಂಕ್ಸ್ ಇನ್ ಜಿಮೇಲ್ ಅಂತ ಇದೆ. ಇದು ತುಂಬ ಡೇಂಜರ್ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಬ್ಬರು ನಿಮ್ಮ ಜಿಮೇಲನ್ನು ಆಕ್ಸೆಸ್ ಮಾಡೋಕ್ಕೋಸ್ಕರ ಕೆಲವೊಂದು ಲಿಂಕನ್ನು ಕಳಿಸ್ಕೊಡ್ತಾರೆ. ಅವಾಗ ಏನಾದರೂ ನೀವು ಡೈರೆಕ್ಟಾಗಿ ಇದನ್ನು ಆಫ್ ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ಜಿಮೇಲ್ ಅಪ್ಲಿಕೇಶನ್ ಮೂಲಕ ಅದು ಓಪನ್ ಆಗುತ್ತೆ. ಇದು ತುಂಬ ಡೇಂಜರು. ಸೊ ಹಾಗಾಗಿ ಇದು ಜಿಮೇಲ್ ಅಪ್ಲಿಕೇಶನ್ ಯಾವುದೇ ಲಿಂಕ್ ಕ್ಲಿಕ್ ಮಾಡಿದ್ರು ಕೂಡ ಅದು ಜಿಮೇಲಲ್ಲಿ ಓಪನ್ ಆಗಬಾರ್ದು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಇಲ್ಲಿ ಓಪನ್ ವೆಬ್ ಲಿಂಕ್ಸ್ ಇನ್ ಜಿಮೇಲ್ ಇದೆಯಲ್ವಾ, ಇದನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಇದು ಡೈರೆಕ್ಟಾಗಿ ಕ್ರೋಮ್ ಬ್ರೌಸರ್ ಅಥವಾ ಬೇರೆ ಬ್ರೌಸರ್ ಮೂಲಕ ಓಪನ್ ಆಗುತ್ತೆ, ಡೈರೆಕ್ಟಾಗಿ ಜಿಮೇಲ್ ಮೂಲಕ ಓಪನ್ ಆಗಲ್ಲ. ಈ ಒಂದು ಸೆಟ್ಟಿಂಗ್ ಆದ ನಂತರ ಇನ್ನು 2 ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟು. ಇವಾಗ ಒಂದು ಸೆಟ್ಟಿಂಗ್ ಆದ ನಂತರ ಸಿಂಪಲ್ ಆಗಿ ಇಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಇಲ್ಲಿ ನಿಮ್ಮ ಜಿಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ನನ್ನ ಜಿಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇದು 2ನೇ ಸೆಟ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸ್ಮಾರ್ಟ್ ಫೀಚರ್ ಅಂತಿದೆ. ವೆನ್ ಯು ಟರ್ನ್ ದಿಸ್ ಸೆಟ್ಟಿಂಗ್ ಆನ್ ಯು ಅಗ್ರಿ ಟು ಲೆಟ್ ಜಿಮೇಲ್ ಚಾಟ್ ಮೀಟ್ ಯೂಸ್ ಯುವರ್ ಇಮೇಲ್ ಚಾಟ್ ಆ್ಯಂಡ್ ವಿಡಿಯೋ ಕಂಟೆಂಟ್ ಟು ಪರ್ಸನಲೈಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಸ್ಮಾರ್ಟ್ ಫೀಚರ್ ಇನ್ ದಿಸ್ ಪ್ರಾಡಕ್ಟ್ ಅಂತ ಇದೆ. ಇಂಪಾರ್ಟೆಂಟು. ಇದರಿಂದ ನಿಮ್ಗೆ ಏನು ಯೂಸ್ ಇಲ್ಲ, ಬಟ್ ಇಲ್ಲಿ ನಿಮ್ಮ ಚಾಟ್ ಎಲ್ಲವೂ ಕೂಡ ಜಿಮೇಲು ಚಾಟ್ ಮೀಟ್ ಎಲ್ಲವೂ ಕೂಡ ನಿಮ್ಮ ಇಮೇಲ್ ಚಾಟನ್ನು ವಿಡಿಯೋ ಕಂಟೆಂಟನ್ನು ಯೂಸ್ ಮಾಡ್ತಿರುತ್ತೆ. ಸಿಂಪಲ್ ಆಗಿ ಇದನ್ನು ಆಫ್ ಮಾಡ್ಕೊಳ್ಳಿ. ನಿಮಗೆ ಬೆನಿಫಿಟ್ ಇಲ್ಲ, ಜೊತೆಗೆ ನಿಮ್ಮದು ಶೇರ್ ಆಗ್ತಿರುತ್ತೆ. ಇವು 2 ಸೆಟ್ಟಿಂಗ್ ಆದ ನಂತರ 3ನೇ ಸೆಟ್ಟಿಂಗ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಸೆಂಡ್ ಮೋರ್ ಡಯಾಗ್ನೋಸ್ಟಿಕ್ ಇನ್ಫೋ ಅಂತ ಇದೆ. ಗೂಗಲ್ ಕ್ಯಾನ್ ಯೂಸ್ ದಿಸ್ ಟು ಮೇಕ್ ದಿಸ್ ಪ್ರಾಡಕ್ಟ್ ಬೆಟರ್ ಅಂತ ಇದೆ. ಸೊ ಗೂಗಲ್ಗೆ ಯೂಸ್ ಆಗುತ್ತೆ, ನಿಮ್ಮ ಡಾಟಾ ಶೇರ್ ಆಗುತ್ತೆ, ಬಟ್ ನಿಮ್ಗೆ ಇದರಿಂದ ಯಾವುದು ಬೆನಿಫಿಟ್ ಇಲ್ಲ, ಜೊತೆಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಇಲ್ಲಿ ಆಫ್ ಮಾಡ್ಕೊಳ್ಳಿ. ಇದಾದ ನಂತರ ಏನು ಮಾಡಬೇಕಂದ್ರೆ ಟಾಪಿಕ್ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು 2 ಸ್ಟೆಪ್ ವೆರಿಫಿಕೇಶನ್ ಇದೆ, ಇಲ್ಲಿ ಆಫ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಮೂಲಕ ಇರ್ಬೋದು ಅಥವಾ ನಿಮ್ಮ ಇನ್ನೊಂದು ಇಮೇಲ್ ಅಡ್ರೆಸ್ ಮೂಲಕ ಇರ್ಬೋದು, ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಜಿಮೇಲ್ ಸೇಫ್ ಆಗಿರುತ್ತೆ. ಯಾರಿಗೂ ಕೂಡ ಪಾಸ್ವರ್ಡ್ ಸಿಕ್ಕಿದ್ರು ಕೂಡ ಆಕ್ಸೆಸ್ ಮಾಡೋಕೆ ಆಗಲ್ಲ. ಫ್ರೆಂಡ್ಸ್, ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿ ಡೈಲಿ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.